ಇದಕ್ಕೆ 3 ಕ್ಲೀನ್ ಮಾಡ್ತಾರೆ ಬರ್ಕೊಂಡ ಫಸ್ಟ್ ಆಫ್ ಆಲ್. ಹಾಯ್, ದಿಸ್ ಈಸ್ ಯೋಸೆಲಿನಾ. ನಾನು ಇವತ್ತಿದ್ದೀನಿ ನಮ್ಮೂರಲ್ಲಿ. ಸೊ ನಾನು ಬ್ಯಾಂಗ್ಳೂರಿಂದ ನಮ್ಮೂರಿಗೆ ಬರಬೇಕಾದ್ರೆ ಆನ್ ದ ವೇ ಸಂಡೇ ಆಗಿರೋದ್ರಿಂದ ಸಂಡೇ ಮಾರ್ಕೆಟಿಂದ ನಾನು 3 ಫಿಶ್ ತೊಗೊಂಡು ಬಂದೆ. ಬಟ್ ನಮ್ಮ ಅಮ್ಮನಿಗೆ 3 ಫಿಶ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅವ್ರು ಯಾವತ್ತೂ ಮಾಡಿಲ್ಲ. ಶಿ ಡಸಂಟ್ ಇವನ್ ನೋ ಹೌ ಟು ಕ್ಲೀನ್ ಇಟ್. ಸೊ ನಮ್ಮ ಅಮ್ಮನ ಸ್ಟೈಲಲ್ಲಿ ಇವತ್ತು ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡುವ. ಎಂಚದೆ ಪುಡು ಗೊತ್ತಾ, ಅಲ್ಪ 4 ಅಲ್ಪ ಪಡೆದ ಪುಳೆ ಕಟ್ಕೊಂತ ಅಲ್ಪ ಕಟ್ ಫುಲ್ ಆಗ್ತದೆ, ಬರೀ ಚೋಲಿ ಬರ ಇದು ಒಯ್ಪುಲ್ಲ ಜಾರ. ಊರ ಕಡೆ ಮೀನೆಲ್ಲ ಕ್ಲೀನ್ ಮಾಡೋದು ಹೊರಗಡೆ ಆಯ್ತಾ, ಬಟ್ ಅದೊಂದು ದೊಡ್ಡ ಟಾಸ್ಕ್. ಬೆಕ್ಕು ನಾಯಿ ಅದೆಲ್ಲ ಸುಧಾರಿಸಿ ನಾವು ಕ್ಲೀನ್ ಮಾಡಿ ಹೊರಗಡೆ ಬರ್ಬೇಕಾಯ್ತಾ. ಗಟ್ಟಿ ಉಂಟಾಯ್ತಾ ಚೋಲಿ? ನಮ್ಮಮ್ಮ ಮೀನಿಗೆ ಏನೆಲ್ಲ ಮಸಾಲೆ ಬೇಕು ಅದೆಲ್ಲ ಆಲ್ರೆಡಿ ತೆಗೆದಿಟ್ಟಿದ್ದಾರೆ. ಸೊ ನಾನು ಜಸ್ಟ್ ಗ್ರೈಂಡ್ ಮಾಡಬೇಕು. ಇದೆಂತ ಗೊತ್ತಾ, ಇದು ಹುಳಿ. ಇದು ಹುಣಸೆ ಹುಳಿ ಬದಲಿಗೆ ಇನ್ನೊಂದು ನಮ್ಮ ಕಡೆ ಮಲೆನಾಡು ಕಡೆ ಒಂದು ಹುಳಿ ಸಿಗ್ತದೆ, ಊಟೆ ಹುಳಿ ಅಂತ ಹೇಳ್ತೀವಿ. ಸೊ ಅದು ಹಣ್ಣು, ಅದನ್ನ ಡ್ರೈ ಮಾಡಿ ಈ ಥರ ಕಟ್ ಮಾಡಿಕೊಂಡು ಯೂಸ್ ಮಾಡ್ತೀವಿ. ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಅಮ್ಮ ಒಂದು ಪಾಡ್ದಿತ್ತಿನ ಪುಳಿ ಪೂರ ಪಾಡೋಡ ನೀರಲ್ಲ. ನಾವು ಮಲೆನಾಡಿನಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ 24/7 ಎನಿ ಟೈಮ್ ಟೀ ಕಾಫಿ ರೆಡಿ, ಬೆಳಗ್ಗಿಂದ ಸಂಜೆವರೆಗೂ ಇರ್ತದೆ. ಸೊ ಇವಾಗ ನಾವು ಫಿಶ್ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇನ್ನು ಇದಕ್ಕೆ ಈರುಳ್ಳಿ, ಮೆಣಸು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಕಟ್ ಮಾಡಿ ಇಟ್ಕೊಳ್ಳುವ. ಮೂಜಿ ಪಡತಾನೆ ಅಮ್ಮ ಬೊಲ್ದು ಚಲಾತಂದ. ಮಸಾಲೆ ಚಂದ ಮಾಡಿ ಕುದಿದ ಮೇಲೆ ನಾವು ಅದಕ್ಕೆ ಮೀನು ಹಾಕಬೇಕು, ಯಾಕಂದರೆ ಮೀನು ಬೇಯಲಿಕ್ಕೆ ಅದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಸೊ ಇದು ನಮ್ಮ ಅಮ್ಮ ಮಾಡಿದ 3 ಮೀನಿನ ಸಾಂಬಾರು ರೆಡಿ ಆಯಿತು. ವೆರಿ ಸಿಂಪಲ್, ತುಂಬ ಈಸಿ ಇದೆ ಇದು. ಸೊ ಇನ್ನು ಊಟ ಹಾಕ್ಕೊಂಡು ತಿನ್ನೋದು ಅಷ್ಟೇ.